ನನ್ನ ಮೊಮ್ಮಗಳನ್ನ ರಶ್ಮಿ ಆಟ ಆಡ್ತೀನಿ ಅಂತ ಕರ್ಕೊಂಡು ಹೋದ್ಲಲ್ಲ, ಎಲ್ಲಿ ಕರ್ಕೊಂಡು ಹೋದ್ಲಪ್ಪ ಅವಳನ್ನ? ಹಾ, ಅಲ್ಲ ಅವಳಿಗೆ ಒಂದಿಷ್ಟು ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಇಕ್ಕಿ ರೆಡಿ ಮಾಡ್ಬೇಕಾಗಿತ್ತು. ಈ ರಾಧಾರ್ ಹೋದರು ಅತ್ಲಾಗೆ ಹೋದ್ರು, ಜಲ್ದ್ ಬರೋ ನಮ್ಮಂಗೆ ಇಲ್ಲ. ಹಾ, ಟೈಮ್ ಆಗುತ್ತೆ ನಾಮಕರಣಕ್ಕೆ. ಡೇಟು ಟೈಮು ಪ್ರಕಾರ ಮಾಡಿರೇನೆ ಅದು ಶಾಸ್ತ್ರೋಕ್ತವಾಗಿ ಆಗದು ನಾಮಕರಣ. ಇವ್ರು ನೋಡಿದ್ರೆ ಮಾರ್ಕೆಟಿಗೆ ಹೋದವ್ರು ಬರಲೇ ಇಲ್ಲ, ಎಷ್ಟೊತ್ತಾತು. ಹಾ, ಒಂದು ಫೋನನ್ನ ಮಾಡಪ್ಪ. ಗೊತ್ತಾರ ಸುಮ್ನೀರ್ ಗುಂಡಕಯ್ಯ, ನೀನ್ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯ? ಏನೊಂದಿಟ್ಟು ಹೆಚ್ಚು ಕಮ್ಮಿ ಆದ್ರೆ ಏನು ಆಗಲ್ಲ, ಸುಮ್ನೀರು. ಹಾ ಸರಿ ಅತ್ತೆ, ನಾನು ರಶ್ಮಿನೂ ಹಂಗೆ ಪಾಪುನ ರೆಡಿ ಮಾಡ್ತೀವಿ. ಬಟ್ಟೆ ಎಲ್ಲ ಇಕ್ಕಿ ರೆಡಿ ಮಾಡ್ತೀವಿ. ರಾಧಾರ್ ಬಂದ ತಕ್ಷಣ ಅಲ್ಲಿ ಸ್ಟೇಜ್ ಹತ್ರ ಕರ್ಕೊಂಡು ಹೋಗೋಣ ಪಾಪುನ. ಹ್ಞೂ ಸರಿ ಆತಪ್ಪ, ಹೋಗ್ರಿ ಜಲ್ದಿ ರೆಡಿ ಮಾಡ್ರಿ, ಅವ್ರು ಇನ್ನೇನು ಬಂದ್ಬಿಡ್ತಾರೆ. ರಾಧಮ್ಮ ರಾಧಮ್ಮ, ಇದ್ಯಾಕಮ್ಮ ಈಟ ತಿಂತಕ ಬಂದ್ರಿ? ಏನು ಜಲ್ದಿ ಬತ್ತೀರಾ ಅಂತ ನಾನು ಕಳ್ಸಿರೆ ನೀವು ಈಟತ್ತೆ ಮಾಡೋದು? ಬರಗಾಯಿಗೆ ಬರ್ತಾ ಇದ್ರ? ಎಲ್ಲಿ ಎಲ್ಲನ ಯಾತು ತೊಂದೆ ಇಲ್ಲ, ಏನ್ ಮಾಡಿರಿ? ಹೂವ ಹಣ್ಣು ಎಲ್ಲ ತಾಂಬರ್ರಿ ಅಂತಂದ್ರೆ ಬರ ಕೈಯಾಗ ಅಲ್ಲಾಡ್ಸ್ಕೊಂಡ್ ಬಂದಿದ್ರ? ಅಯ್ಯೋ ಅಮ್ಮ, ನಾವ್ ಬಂದ ಆಳೆ ತುಂಬಾ ಹೊತ್ತಾಯ್ತು. ಅಲ್ಲಿ ಸ್ಟೇಜ್ ಹತ್ರ ಹೋಗಿದ್ವಿ, ಅಲ್ಲೆಲ್ಲ ಅರೇಂಜ್ ಮಾಡ್ತಾ ಇದಾರಲ್ಲ ಡೆಕೋರೇಷನ್, ಅಲ್ಲಿ ತಗೊಂಡೋಗಿ ಎಲ್ಲ ಕೊಟ್ಟು ಬಂದಿದೀವಿ. ಅದಕ್ಕೆ ಬರಗಾಯಿಗೆ ಬಂದಿದೀವಿ ಮನೆಗೆ. ಇಲ್ಲಿಗಿನ್ನೇನು ತರೋದು? ಅದಕ್ಕೆ ಅಲ್ಲೇ ಡೆಕೋರೇಷನ್ ಮಾಡತಕ್ಕೆ ಕೊಟ್ಟು ನಾವು ಎಲ್ಲ ಅರೇಂಜ್ ಮಾಡಿ ಬಂದ್ವಿ. ರೆಡಿಯಾಗಿ ಹೋಗೋಣ ಅಂತ ಹೇಳಿ. ಎಲ್ಲಿ ಬಾವ ಮತ್ತೆ ಬಾವನ ಮನೆಯವರು ಯಾರು ಬಂದಿಲ್ವೇನಮ್ಮ ಇಷ್ಟೊತ್ತಾದ್ರೂ? ಹೌದಮ್ಮ, ಇನ್ನು ಬಂದಿಲ್ವಾ ಅವರು? ಪಾಪು ಎಲ್ಲಿ? ಏನ್ ಮಾಡಿದ್ರಿ, ಮಲ್ಕೊಂಡಿದ್ದಾಳ? ಅಯ್ಯೋ ರಾಧಾ, ನೀನೇನ್ ಗಾಬರಿ ಬೀಳ್ಬೇಡ ಬಿಡು, ನಿನ್ ಮಗಳು ಎಲ್ಲೂ ಹೋಗಿಲ್ಲ. ನಿನ್ ಗಂಡನು ನಿನ್ನ ಆದ್ನಿನು ನಿನ್ ಮಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಹೌದೇನಮ್ಮ, ರಶ್ಮಿನು ಮತ್ತೆ ನಮ್ಮ ಯಜಮಾನ್ರು ಬಂದ್ ಎಷ್ಟೊತ್ತಾಯ್ತು? ಮಗಳು ರೆಡಿ ಮಾಡ್ತಾ ಇದಾರ ಆಗ್ಲಿ ಅವರು? ಹ್ಞೂನಮ್ಮ, ನಿನ್ನ ಆದ್ನಿದ ಅಷ್ಟೊಂದು ಆತ್ರ. ನಾನೇ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಇಕ್ಕಿ ರೆಡಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ಲಪ್ಪ. ನಿನ್ ಗಂಡನು ಹೋದ ಅವಳ ಜೊತೆಗೇನೆ. ಇಬ್ರು ಸೇರ್ಕೊಂಡು ರೆಡಿ ಮಾಡ್ತೀವಿ ಅಂತಾನ. ನೀವು ಬರೋದು ಲೇಟ್ ಆತಲ್ಲ, ಅದಕ್ಕೆ ಅವರೇ ರೆಡಿ ಮಾಡ್ತಾ ಇದ್ದಾರೆ. ಸರಿ, ನೀವೆಲ್ಲನ ಹೊರಡ್ರಿ, ಜಲ್ದಿ ಹೋಗೋಣ. ಅಲ್ಲೆಲ್ಲ ಡೆಕೋರೇಷನ್ ಆಗಿತ್ತಾ, ನೋಡ್ಕೊಂಬಂದ್ರ? ಹ್ಞೂ ಕಣಮ್ಮ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೋಟೋ ಅಂತೂ ಸಕ್ಕತ್ತಾಗಿ ಬರ್ತವೆ. ಹೌದಾ, ಸರಿ ರಾಧಾ, ಹೋಗಮ್ಮ, ನೀನೊಂದು ಸೀರೆ ಉಡ್ಕೊಂಬ ಹೋಗು, ಹೋಗೋಣ ಜಲ್ದು ಅಲ್ಲಿಗೆ. ಟೈಮಿಗೆ ಸರಿಯಾಗಿ ಮಾಡ್ಬೇಕು ನಾಮಕರಣನ. ಅತ್ತೆ ಅತ್ತೆ, ಇಲ್ಲಿ ನೋಡಿ, ನನ್ ಸೊಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಈ ಡ್ರೆಸ್ ಅಲ್ಲಿ. ರಶ್ಮಿ, ನೀನ ರೆಡಿ ಮಾಡಿದ್ದು? ಯಾವಾಗ ಬಂದ್ರಿ? ನಿಮ್ಮ ಅಣ್ಣ ಎಲ್ಲಿ? ಹೌದು ಅದಕ್ಕೆ ನಾನೇ ರೆಡಿ ಮಾಡಿದ್ದು. ಅಣ್ಣನು ನಾನು ಇಬ್ರು ಸೇರ್ಕೊಂಡು ರೆಡಿ ಮಾಡಿದ್ವಿ. ಈ ಡ್ರೆಸ್ ನ ನಾನೇ ಸೆಲೆಕ್ಟ್ ಮಾಡಿದ್ದು. ಅತ್ತಿಗೆ ಹೇಗ್ ಕಾಣಿಸ್ತಾ ಇದೆ ಪಾಪುಗೆ ಡ್ರೆಸ್? ತುಂಬಾ ಚೆನ್ನಾಗಿದೆ ರಶ್ಮಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಇವಳು ವೈಟ್ ಇದ್ದಾಳಲ್ಲ, ಈ ತರ ಕಾಫಿ ಕಲರ್ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ. ನನಗಂತೂ ತುಂಬಾ ಖುಷಿ ಆಯ್ತು. ಸರಿ ನಡೀರಿ, ನಿಮ್ಮ ಅಣ್ಣ ಎಲ್ಲಿ? ಅದ್ಗೆ ಎತ್ಕೊ ಅಂತ ಹೇಳಿ ಅಣ್ಣನ ಕೈ ಕೊಟ್ಟೆ ಇವಳನ್ನ. ಎತ್ಕೊಂಡಿದ್ದ, ಎತ್ಕೊಂಡ ತಕ್ಷಣ ಉಚ್ಚೆ ಮಾಡ್ಬಿಟ್ಲು ಅಣ್ಣನ ಮೇಕೆ ಎಲ್ಲ. ಅದಕ್ಕೆ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ ಅವನು. ಏ ಕಳ್ಳಿ, ಅಪ್ಪನ ಮೇಕೆ ಉಚ್ಚೆ ಮಾಡ್ದ? ಅಯ್ಯೋ, ಉಚ್ಚೆ ಮಾಡಿದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ. ಅದಕ್ಕೆ ಅವನ್ ಮಗಳು ಅವನ ಮೇಲೆ ಕುಚ್ಚೆ ಮಾಡ್ದೆ, ಇನ್ಯಾರ ಮೇಲೆ ಕುತ್ಕೊಂಡು ಉಚ್ಚೆ ಮಾಡಕ್ಕಾಗುತ್ತೆ ಹೇಳಿ? ಈ ತರ ಎಲ್ಲ ಆದ್ರೆ ಅವನ್ಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸುಮ್ನೆ ಇರಿ, ಹೆಂಗ್ ನೋಡ್ಕೋಬೇಕು ಮಗಳನ್ನ ಅಂತಾನ. ಅಯ್ಯೋ ಅಯ್ಯೋ ರಶ್ಮಿ, ನೀನ್ ತುಂಬಾ ಬುದ್ಧಿವಂತೆ ಕಣಮ್ಮ ರಶ್ಮಿ. ನೋಡು, ಈ ವಯಸ್ಸಿಗೆನೆ ಎಷ್ಟೆಲ್ಲ ತಿಳ್ಕೊಂಡಿದೀಯ. ಥ್ಯಾಂಕ್ ಯು ಆಂಟಿ. ಸರಿ ರಶ್ಮಿ, ಅಲ್ಲಿ ಡೆಕೋರೇಷನ್ ಮಾಡಿದರೆ ಅಲ್ಲಿ ಕರ್ಕೊಂಡು ಹೋಗು ಪಾಪುನ. ನಾನು ಬರ್ತೀನಿ, ನಿಮ್ಮ ಅಣ್ಣನು ನಾನು ಇಬ್ರು ರೆಡಿಯಾಗಿ ಬರ್ತೀವಿ, ನೀವು ಹೋಗಿರಿ ಹಂಗೆ. ಸರಿ ಆಯ್ತು, ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಬನ್ನಿ ನಿಧಾನಕ್ಕೆ ರೆಡಿಯಾಗಿ ಅಣ್ಣನ ಕರ್ಕೊಂಡು. ರಾಣಿ, ರಮ್ಯಾ, ಚೆನ್ನಾಗಿದ್ದೀರಾ? ಬನ್ನಿ ನಾವೆಲ್ಲ ಹೋಗೋಣ ಅಲ್ಲಿಗೆ ಸ್ಟೇಜ್ ಹತ್ರ. ಬಾ ರಶ್ಮಿ, ಹೋಗೋಣ. ನಾವು ಹೋಗಿ ಮುಂಚೆನೆ ಸೆಲ್ಫಿ ಎಲ್ಲ ತಕ್ಕೊಳ್ಳೋಣ, ಬಾ ಬೇಗ. ಲಕ್ಷ್ಮಕ್ಕ, ಭಾಗ್ಯಮ್ಮ, ನೀವು ಹೋಗ್ರಿ ಆ ಅಕ್ಕನ ಕರ್ಕೊಂಡು ಅಲ್ಲಿಗೆ. ಇನ್ನ ನಾ ರಂಗಮ್ಮ, ನಿಂಗಮ್ಮ, ಆ ಮಂಗಮ್ಮ, ಬಾನು ಯಾರು ಬಂದಿಲ್ಲ, ಅವ್ರನ್ನೆಲ್ಲ ಕರ್ಕೊಂಬರೋಗ್ರಿ ನೀವಿಬ್ರು ಹೋಗಿ. ಬರ್ಬೇಕಂತೆ ಅಂತಾನ. ಬಾರೇ ನಿರ್ಭಾಗ್ಯ, ಹೋಗನ್ ಬಾ. ನಡಿಯೇ ಲಕ್ಷ್ಮಿ, ನಡಿ. ಬರ್ತೀನಿ. ರೆಡಿ ಆದ್ರೇನಪ್ಪ ನೀವಿಬ್ರು? ನಿನ್ ಮಗಳು ನೋಡು, ನಿನ್ ಮ್ಯಾಕೆ ಉಚ್ಚೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹ್ಞೂ ಅಮ್ಮ, ಇವರು ಸ್ನಾನ ಮಾಡ್ಕೊಂಡ್ ಬಂದಿರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಮಗಳೇ ಸ್ನಾನ ಮಾಡಿಸ್ಬಿಟ್ಟಿದ್ದಾಳೆ. ಅಲ್ವೇನ್ರಿ? ರಾಧಾ, ಊರಿಂದ ಹೊರಟಾಗ ನಾನು ಸ್ನಾನ ಮಾಡ್ಕೊಂಡೇ ಬಂದಿದ್ದು. ನಾನು ಯಾಕೆ ಹಂಗೆ ಬರೋಣ, ಸ್ನಾನ ಮಾಡ್ಕೊಂಡೆ. ಹೌದಾ, ಹೋಗ್ಲಿ ಬಿಡಿ, ನಾನ್ ಸುಮ್ನೆ ತಮಾಷೆಗೆ ಹಂಗಂತ ಹೇಳಿದ್ದು. ನಡೀರಿ ಹೋಗೋಣ ಅಲ್ಲಿಗೆ. ವಾವ್ ರಮ್ಯಾ, ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿದೆ ರಮ್ಯಾ. ಯಾರು ಮಾಡಿದ್ದು?
ಅದು ನಮ್ಮ ಅಣ್ಣನ ಫ್ರೆಂಡ್ ಒಬ್ರು ಇದೇ ಕೆಲಸ ಮಾಡ್ತಾರೆ, ಡೆಕೋರೇಷನ್ ಮಾಡೋದೆಲ್ಲನ ಅವರೇ ಮಾಡಿದ್ದು. ನಿನ್ನೆ ನಮ್ಮ ಅಣ್ಣ ಕರ್ಕೊಂಡ್ ಬಂದಿದ್ದ, ಬೆಳಗ್ಗೆಯಿಂದ ರೆಡಿ ಮಾಡಿ ಹೋದ್ರು ಅವರು. ತುಂಬಾ ಚೆನ್ನಾಗಿದೆ ಅಲ್ಲ, ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣಿಸ್ತೈತೆ. ಹೇ ರಮ್ಯಾ, ನಾವ್ 3 ಜನದ್ದು ಪಾಪುದು ಸೇರಿಸಿ 4 ಜನದ್ದು ಸೆಲ್ಫಿ ತೆಗಿಯೇ, 2-3 ಬೇಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆಲ್ಲ ಅಪ್ಲೋಡ್ ಮಾಡೋಣ. ಓ ರಾಣಿ, ಸೆಲ್ಫಿ ಯಾಕೆ, ಇಲ್ಲೇ ಭಾಗ್ಯ ಆಂಟಿ ನಿಂತಿದ್ದಾರೆ, ಅವ್ರಿಗೆ ಕೊಡೋಣ, ಸುಮ್ಮನೆ ಇರು, ಅವರೇ ತೆಗಿತಾರೆ ಫೋಟೋನ. ಭಾಗ್ಯ ಆಂಟಿ, ನಾವು 4 ಜನನು ನಿಂತ್ಕೊಂತೀವಿ, ಪಾಪುನು ನಾನು ರಮ್ಯಾ ರಶ್ಮಿ, ಫೋಟೋ ತೆಗಿ ಆಂಟಿ, ಚೆನ್ನಾಗಿರೋದು. ಸರಿ ಕೊಡ್ರಮ್ಮ, ನಿಂತ್ಕೊಳ್ರಿ, ತೆಗಿತೀನಿ. ಸ್ಮೈಲ್ ಪ್ಲೀಸ್. ಸಾಕ್ ತಾಳ್ರಮ್ಮ. ಅಮ್ಮ, ಅಪ್ಪ, ಅಣ್ಣ, ಅತ್ತಿಗೆ ಎಲ್ಲ ಎಲ್ಲಮ್ಮ? ನಿಮ್ಮ ಅಣ್ಣ ಏನು ನಿಮ್ಮ ಅಪ್ಪ ಏನು ಅಲ್ಲಿ ಅಡುಗೆ ಮಾಡ್ತಾ ಇದಾರಲ್ಲ, ಅಲ್ಲ ಇದ್ದಾರೆ. ಅಡುಗೆ ಎಲ್ಲ ನೀಟಾಗಿ ಮಾಡ್ತಾ ಇದಾರ ಇಲ್ವಾ? ಎಲ್ಲ ಐಟಮ್ ಮಾಡ್ತಾರ ಇಲ್ವಾ ಅಂತಾನೆ ನೋಡ್ತಾ ಇದಾರೆ ಅವರು. ಬತ್ತಾರಿರು ಅವರೆಲ್ಲನ. ನಿಮ್ಮ ಅತ್ತಿಗೆ ಅಲ್ಲೇ ಕೆಳಗೆ ಕುಂತೇಳು ನೋಡಲ್ಲಿ. ಎಲ್ಲಾರು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಎಲ್ಲಿ ಜಾಗ ಆಗುತ್ತೆ ಇಲ್ಲಿ? ಬಿಡು ಸಾಕು, ಈಗಲೇ ಎಷ್ಟೊಂದು ಜನ ನಿಂತಂಗಾಗೈತಿ ಇಲ್ಲಿ. ಇನ್ನೇನು ಎಲ್ಲಾರು ಬಂದೇ ಇದಾರೆ. ಗುಂಡಕಯ್ಯೋ, ಇಪ್ಪಟ್ಟು ಪೂಜೆ ಮಾಡ್ರಿ ತೊಟ್ಲಿಗೆ. ಯಾರು ಪೂಜೆ ಮಾಡ ತೊಟ್ಲಿಗೆ? ಯಾರು ಪೂಜೆ ಮಾಡೋದು ಅಂತ ಕೇಳ್ತೀಯಲ್ಲ ಸ್ಮಕ, ನಿನಗೆ ಗೊತ್ತಿಲ್ವೇ? ಸ್ವಾದ್ರತ್ತೆಯರು ಪೂಜೆ ಮಾಡಿ ತೊಟ್ಲಕ್ಕೆ ಹಾಕ್ತಾರೆ ಮೊದ್ಲು. ಹೌದಾ, ಸ್ವಾದ್ರತ್ತೆನೇ ಪೂಜೆ ಮಾಡ್ಬೇಕಾ ತೊಟ್ಲಿಗೆ? ರಶ್ಮಿ, ನೀನೇ ತಾನೇ ಇವಳಿಗೆ ಸ್ವಾದ್ರತ್ತೆ, ಬಾ ಪೂಜೆ ಮಾಡ್ಬಾ. ಇನ್ನು ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಅತ್ತಿಗೆ ತಗೊಳ್ಳಿ, ಪಾಪು ನೆತ್ಕೊಳ್ಳಿ, ತೊಟ್ಲಿಗೆ ಪೂಜೆ ಮಾಡ್ತೀನಿ. ಸರಿ ಕಣಮ್ ರಶ್ಮಿ, ಆರತಿ ತಟ್ಟೆನ ಕೆಳಕಿಕ್ಕಿ ಪಾಪುನ್ ಕರ್ಕೊಂಡು 3 ಸರಿನ ಹೆಸರು ಹೇಳ್ಬಿಟ್ಟು ತೊಟ್ಲಿಗೆ ಹಾಕು. ರಾಧಾ, ಯಾವ ಹೆಸರು ಸೆಲೆಕ್ಟ್ ಮಾಡಿದಿರಮ್ಮ? ಲಕ್ಷ್ಮಂಟಿ, ನಾವುನು ಹೆಸರು ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡ್ವಿ. ನಮ್ಮ ವೀಕ್ಷಕರನ್ನು ಎಲ್ಲರನ್ನು ಕೇಳಿದ್ವಿ. ಅವರು ತುಂಬಾ ಜನ ತುಂಬಾ ಒಳ್ಳೊಳ್ಳೆ ಹೆಸರನ್ನ ನಮಗೆ ಕಮೆಂಟ್ ಮೂಲಕ ಬರೆದು ಕಳಿಸಿದ್ರು. ಅದರಲ್ಲಿ ನಾವು ಒಂದು ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ ಆ ಹೆಸರು. ನೀವು ಯಾವ್ದಾದ್ರು ಹೆಸರು ಕೇಳ್ರಮ್ಮ. ಮೊದಲನೇ ಸರಿ ತೊಟ್ಲಕ್ ಹಾಕ್ಬೇಕಾದ್ರೆ ದೇವ್ರ ಹೆಸರು ಹೇಳ್ಬೇಕು. ಯಾವ್ದಾದ್ರು ನಿಮ್ಮ ಮನೆ ದೇವ್ರ ಹೆಸರು ಹೇಳ್ರಿ. ಹೌದಾ, ನಮ್ಮ ಮನೆ ದೇವ್ರ ಹೆಸರು ಚೌಡೇಶ್ವರಿ ಅಂತ. ಮೊದಲು ಚೌಡೇಶ್ವರಿ ಅಂತನ ಕಿವಿಲಿ 3 ಸರಿ ಹೇಳ್ಬಿಟ್ಟು ರಶ್ಮಿ ತೊಟ್ಲಿಗೆ ಹಾಕು ಪಾಪುನ. ಚೌಡೇಶ್ವರಿ, ಚೌಡೇಶ್ವರಿ, ಚೌಡೇಶ್ವರಿ. ಗುಂಡಕಯ್ಯ, ಚೌಡೇಶ್ವರಿ, ಬ್ರಹ್ಮೇಶ್ವರಿ, ಕರಿಯಮ್ಮ, ಮಾರಮ್ಮ ಅಂತವೆಲ್ಲ ಯಾರಿಕ್ಕೆ ಅಂತಾರೆ ಇವಾಗ ಹೆಸರನ್ನ? ಎಲ್ಲನ ಒಳ್ಳೊಳ್ಳೆ ಮಾಡ್ರನ್ ಹೆಸರುಗಳು ಇಡ್ತಾರೆ. ಅಯ್ಯೋ, ಮೊದ್ಲು ದೇವ್ರ ಹೆಸರು ಹೇಳ್ಬೇಕು. ಯಾವ್ದೇ ಕೆಲಸ ಆಗ್ಬೇಕು ಅಂದ್ರೂ ಆ ದೇವ್ರ ದಯೆ ಇರ್ಬೇಕು. ಅದಕ್ಕೇನೆ ನನ್ನ ಮೊಮ್ಮಗಳ ಮೇಲೂ ಆ ದೇವ್ರ ದಯೆ ಇರ್ಲಿ ಅಂತ ಹೇಳಿ ದೇವ್ರ ಹೆಸರು ಇಕ್ಕಿಸ್ತೆ. ಈಗ ಯಾವ್ದಾದ್ರು ಹೆಸರು ಕರೀರಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹೆಸರು ಇಕ್ಕ್ರಿ. ರಾಧಾ, ನೀನ್ ಯಾವ್ದು ಸೆಲೆಕ್ಟ್ ಮಾಡಿದ್ಯಮ್ಮ? ಯಾವ್ದು ಸೆಲೆಕ್ಟ್ ಮಾಡಿದೀನಿ ಚೆನ್ನಾಗಿರೋದ ಅಂತ ಹೇಳ್ತಿದ್ದಲ್ಲ, ಅದನ್ನ ಇವಾಗ 3 ಸರಿ ಇನ್ನೊಂದ್ಸರಿ ಎತ್ಕೊಂಡು ಕಿವಿಲ್ 3 ಸರಿ ಹೇಳಿ ಮತ್ತೆ ತೊಟ್ಲಿಗೆ ಹಾಕಮ್ಮ ರಶ್ಮಿ. ರಾಧಾ, ಹೇಳಮ್ಮ, ಏನ್ ಹೆಸರು ಸೆಲೆಕ್ಟ್ ಮಾಡಿಕೊಂಡಿದ್ಯಾ? ನನಗೆ ತುಂಬಾ ಇಷ್ಟ ಆದಂತ ಹೆಸರು ಸೃಷ್ಟಿ ಅಂತ. ಈ ಸೃಷ್ಟಿ ಅಂದ್ರೆ ಈ ಜಗತ್ತೇ ಒಂದು ದೊಡ್ಡ ಸೃಷ್ಟಿ, ದೇವರ ಸೃಷ್ಟಿ. ಆದ್ರಿಂದ ನನಗೆ ಸೃಷ್ಟಿ ಅಂತಾನೆ ತುಂಬಾ ಇಷ್ಟ. ಅದಕ್ಕೆ ನನ್ನ ಮಗಳಿಗೆ ಸೃಷ್ಟಿ ಅಂತಾನೆ ಹೆಸರಿಕ್ತಾ ಇದ್ದೀನಿ. ರಶ್ಮಿ, ಸೃಷ್ಟಿ ಅಂತಾನೆ ಕಿವಿಲ್ 3 ಸರಿ ಹೇಳು. ಹೌದಾ ಅದಕ್ಕೆ? ಸೃಷ್ಟಿನ ತುಂಬಾ ಚೆನ್ನಾಗಿದೆ ಅದಕ್ಕೆ ಹೆಸರು. ಸೃಷ್ಟಿ, ಸೃಷ್ಟಿ, ಸೃಷ್ಟಿ. ಹಾಗೆ ಎಲ್ರು ನಿಂತ್ಕೊಂಡಿರಿ ಮೇಡಮ್, ಒಂದ್ ಫೋಟೋ ತೆಗ್ದ್ಬಿಡ್ತೀನಿ ಎಲ್ರದ್ದು ಒಂದ್ಸಾರಿ ಗ್ರೂಪ್ ಫೋಟೋ. ರೆಡಿ, ಸ್ಮೈಲ್. ಗುಂಡಕಯ್ಯ, ಹೆಂಗ ನಿನ್ ಮೊಮ್ಮಗಳು ಸುಮ್ಮನೆ ಇದ್ದಾಳಮ್ಮ. ಒಂದೊಂದು ಹುಡುಗರು ಹೆಸರಿಗ್ಬೇಕಾರೆ ಕಿರೋ ಬರೋ ಅಂತ ಅಳ್ತಿರ್ತಾಳೆ. ಹೆಂಗ ರಾಧನ್ ಮಗಳು ಸುಮ್ಮನೆ ಕುಕ್ಕಾಣೈತಿ. ಓಕೆ ಸ್ನೇಹಿತರೆ, ನನ್ನ ಮಗಳಿಗೆ ಸೃಷ್ಟಿ ಅಂತ ಹೆಸರಿಕ್ಕಿದ್ದೀನಿ. ನಿಮ್ಗೆಲ್ರಿಗೂ ಈ ಹೆಸರು ಇಷ್ಟ ಆಯ್ತಾ? ಹಾಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಹೇಗೆ ಅನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮಗಳ ಮೇಲೆ ಸದಾ ಇರ್ಲಿ ಅಂತೇಳಿ ಕೇಳ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.